ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದ ನಮಸ್ಕಾರ. ಆರೋಗ್ಯದ ಹಿನ್ನೆಲೆಯಲ್ಲಿ ಯಾವ ಥರ ಆರೋಗ್ಯವಂತರಾಗಿರಬೇಕೋ ಅದೇ ನಿಟ್ಟಿನಲ್ಲಿ ಮಾನಸಿಕವಾಗಿ ಹಾಗೆಯೇ ಶಾರೀರಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ಕಾರ್ಯಕ್ರಮಕ್ಕೆ ಇದೀಗ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಗ್ಲೋಬಲ್, ಬ್ರಾಟ್ ಯು ಬೈ ಗ್ಲೋಬಲ್ ಹಾಸ್ಪಿಟಲ್ ಮಂಗಳೂರು. ತಾವೆಲ್ಲರೂ ತಿಳಿದಿರೋ ಹಾಗೇನೆ ವರ್ಷಗಳಿಂದ ಖಂಡಿತವಾಗ್ಲೂ ಮಂಗಳೂರಾಗಿರಲಿ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ಥರ ಆರೋಗ್ಯ ಸೌಲಭ್ಯಗಳಿಗೆ ಖ್ಯಾತಿಯನ್ನು ಹೊಂದಿರತಕ್ಕಂಥ ಪ್ರದೇಶ. ಆದರೆ ಇದರಲ್ಲೂ ಕೂಡ ಒಂದು ಆಸ್ಪತ್ರೆ ಆಗಿನೂ ಆಸ್ಪತ್ರೆ ಇಲ್ಲದ ಒಂದು ವಾತಾವರಣ ನಿಮಗೆ ಹೊಂದ್ಕೊಟ್ಟಿರತಕ್ಕಂತಹ ಪ್ರಶಾಂತವಾದ ಗಾಳಿ, ಅದ್ರ ಜೊತೆಗೇನೆ ತಂಪಾದ ವಾತಾವರಣದಲ್ಲಿ ಯಾವ ಥರ ಆರೋಗ್ಯಕ್ಕೆ ಚಿಕಿತ್ಸೆಯನ್ನು ಯಾವ ಥರ ಮುಖ್ಯ ಇಲ್ಲ, ಚಿಕಿತ್ಸೆ ಜೊತೆಗೇನೆ ಮಾನಸಿಕವಾಗಿ ಒಂದು ಶಾಂತಿಯನ್ನು ಪಡ್ಕೊಳ್ಳೋದು ಎಷ್ಟು ಮುಖ್ಯ, ಇದನ್ನ ಒಂದು ತಮ್ಮ ಧ್ಯೇಯ ಆಗಿ ಮಾಡಿಕೊಂಡು ಗ್ಲೋಬಲ್ ಆಸ್ಪತ್ರೆ ಮಂಗಳೂರಿನಲ್ಲಿ ಸ್ಥಾಪನೆಗೊಂಡಿದೆ. ಗ್ಲೋಬಲ್ ಆಸ್ಪತ್ರೆ ಪರವಾಗಿ ಇದರ ವೈದ್ಯಕೀಯ ನಿರ್ದೇಶಕರಾಗಿರತಕ್ಕಂತಹ ಡಾಕ್ಟರ್ ಸುಧಾರಾಮ್ ರೈ ಹಾಗೇನೆ ದಂತ ತಜ್ಞ ಆಗಿರತಕ್ಕಂತಹ ಡಾಕ್ಟರ್ ಚಾಂದಿನಿ ಅವ್ರ ಜೊತೆ ಇವತ್ತು ನಮ್ಮ ಮಾತುಕತೆ. ಇವ್ರನ್ನ ಸ್ವಾಗತ ಮಾಡೋದಕ್ಕೆ ಬಯಸ್ತಾ ಇದೀವಿ. ನಮಸ್ಕಾರ ಟು ಬೋತ್ ಆಫ್ ಯು, ವೆಲ್ಕಮ್ ಟು ದಿ ಶೋ. ಡಾಕ್ಟರ್ ಸುಧಾರಾಮ್ ರೈ ಅವರು, ಈಗ ಕಮಿಂಗ್ ಟು ಗ್ಲೋಬಲ್ ಹಾಸ್ಪಿಟಲ್, ಆಸ್ಪತ್ರೆಗಳು ಹಲವಾರು ಇದಾವೆ ಖಂಡಿತವಾಗ್ಲೂ. ಆದ್ರೆ ಪ್ರತಿಯೊಂದು ಆಸ್ಪತ್ರೆ ಅಂತ ಹೇಳಿದಾಗ ಕೂಡ ಒಂದು ಮನಸ್ಸಿನಲ್ಲಿ ಬರತಕ್ಕಂಥದ್ದು ರಸ್ತೆ ಸಮೀಪದಲ್ಲಿ ಇದ್ದುಕೊಂಡು ಎಲ್ಲಾ ತರದ ಸದ್ದಿನಲ್ಲಿ ಇರತಕ್ಕಂಥ ಒಂದು ಕಟ್ಟಡ, ಸಾಮಾನ್ಯವಾಗಿ ಹೇಳೋದಾಗಿದೆ. ಈಗ ವೆನ್ಲಾಕ್ ಹಾಸ್ಪಿಟಲ್ ಇದ್ದಾಗೆ ಸಿಟಿ ಸೆಂಟರ್ ಮಧ್ಯದಲ್ಲಿ. ಹೌದು. ಸೊ ಈಗ ತಾವು ಈ ಗ್ಲೋಬಲ್ ಹಾಸ್ಪಿಟಲ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಉರುವ ಪ್ರದೇಶದಲ್ಲಿ, ರೆಸಿಡೆನ್ಷಿಯಲ್ ಏರಿಯಾ, ಯಾವುದೇ ತರದ ಸದ್ದಾಗಿರ್ಲಿ ಇಲ್ಲ ವಿಪರೀತ ಟ್ರಾಫಿಕ್ ಜಂಕ್ಷನ್ಗಳಾಗಿರ್ಲಿ ಇಲ್ಲ ಆ ಕಡೆ ಈ ಕಡೆಯಿಂದ ಬರತಕ್ಕಂಥ ಮ್ಯೂಸಿಕ್ ಶಬ್ದ, ಇದೆಲ್ಲ ಯಾವುದೇ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ತಾವು ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀರಿ. ಹಲವಾರು ವರ್ಷ ತಾವು ವಿದೇಶಗಳಲ್ಲಿ ಇದ್ಕೊಂಡು ಪ್ರಾಯಶಃ ಈ ಒಂದು ಇನ್ಸ್ಪಿರೇಷನ್ ತಗೊಂಡು ನಮ್ಮೂರಲ್ಲಿ ಪ್ರಾರಂಭ ಮಾಡಿದೀರಾ ಏನೋ, ಬಟ್ ಹೌ ಇಂಪಾರ್ಟೆಂಟ್. ಹೌದು. ಸೊ ನಮ್ಮೂರು ನಿಮ್ಮೂರು ಅಂತ ಹೇಳಿದಾಗ ಇದೀಗ ನಾವು ಗ್ಲೋಬಲ್ ಊರು ಅಂತ ಆಗ್ಬಿಟ್ಟಿದೆ ಇವಾಗ. ಸೊ ಈಗ ಈ ಗ್ಲೋಬಲ್ ಊರಿನಲ್ಲಿ ಡಾಕ್ಟರ್, ಈಗ ನಿಮ್ಮ ಮನಸ್ಸಿನಲ್ಲಿ ಐ ಮೀನ್ ಹೌ ಇಂಪಾರ್ಟೆಂಟ್ ಇಸ್ ಇಟ್ ದಟ್ ಯು ಹ್ಯಾವ್ ಅ ಪೀಸ್ಫುಲ್ ಎನ್ವೈರನ್ಮೆಂಟ್ ಫಾರ್ ಅ ಹಾಸ್ಪಿಟಲ್ ಪರ್ ಸೆ? ನಾವು ಹಾಸ್ಪಿಟಲ್ ಈಗ ಇಂಡಿಯಾದಲ್ಲಿ ಮೊದಲು ಏನಾಯ್ತು ಅಂದರೆ ಸಿಟಿಯ ಮಧ್ಯೆ, ಆಗ ಇದ್ದ ಸಿಟಿಯ ಮಧ್ಯದಲ್ಲಿ ಆಸ್ಪತ್ರೆ ಕಟ್ಟಿಸೋದು ಅಂದರೆ ಕನ್ವೀನಿಯನ್ಸ್ಗೆ ಬೇಕಾಗಿ, ಟ್ರಾನ್ಸ್ಪೋರ್ಟಿಗೆ. ಆಗ ಬಸ್ ಮಾತ್ರ ಒಂದು ಟ್ರಾನ್ಸ್ಪೋರ್ಟ್, ಬೇರೆ ಏನಿರಲಿಲ್ಲ ಅದಕ್ಕೆ ಕಟ್ಟಿಸಾಗ. ಸೊ ವೆನ್ಲಾಕ್ ಆಸ್ಪತ್ರೆಯನ್ನು ಮಂಗಳೂರಿನ ಮಧ್ಯದಲ್ಲಿ ಕಟ್ಟಿಸಿದ್ರು. ಅದರ ಸುತ್ತಲೂ ಸಿಟಿ ಬೆಳೀತಾ ಬಂತು, ಹಾಗೆ ಅದು ಅಲ್ಲಿ ಉಳಿಯಿತು. ಅದೇ ನಾನು ಕೆಲವು ಮುಂಚಿನ ಹೆಲ್ತ್ ಮಿನಿಸ್ಟ್ರು ಮತ್ತು ಪೊಲಿಟಿಷಿಯನ್ ಅಂತ ಹೇಳ್ತಾ ಇದ್ದೆ, ಆ ಸಿಟಿ ಸೆಂಟರ್ ಜಾಗವನ್ನು ಸಿಟಿಗೆ ಯಾವುದಾದ್ರು ಬಿಸ್ನೆಸ್ಸಿಗೆ ಕೊಟ್ಟರೆ ಅವರದನ್ನು ಡೆವಲಪ್ ಮಾಡಿ, ಹೋಟೆಲ್ಗೆ ಅಥವಾ ಬೇರೆ ಏನಾದರೂ ಇದಕ್ಕೆ ಬಿಸ್ನೆಸ್ಸಿಗೆ ಕೊಟ್ಟರೆ ಅಲ್ಲಿ ಅವ್ರು ಡೆವಲಪ್ ಮಾಡಿ ಹಾಸ್ಪಿಟಲನ್ನು ಪ್ರಶಾಂತ ಒಳ್ಳೆ ವಾತಾವರಣಕ್ಕೆ, ಎಲ್ಲಿ ಬೋಂದೇಲ ಪಡೀಲ ಅಥವಾ ಎಲ್ಲಿಯಾದರೂ ಮೂವ್ ಮಾಡಿದರೆ ಭಾಳ ಕನ್ವೀನಿಯೆಂಟ್ ಅದು. ಆ್ಯಕ್ಚುಲಿ ಪೇಷಂಟ್ಸಿಗೆ ಕನ್ವೀನಿಯೆಂಟ್ ಅಲ್ಲ. ಈಗ ಮೊದಲು ಹಾಗಲ್ಲ. ಈಗ ಮೊದಲು ಬಸ್ನಲ್ಲೇ ಬರೋದು ಜನರು ಎಲ್ಲರೂ, ಈಗ ಬಸ್ನಲ್ಲಿ ಬರೋ ಜನರು ಅಷ್ಟೇ ಇಲ್ಲ. ಬಂದರೂ ಸಿಟಿ ಬಸ್ ಇದೆ ಎಲ್ಲ ಕಡೆ ತಿರುಗಲಿಕ್ಕೆ. ಆಮೇಲೆ ಮತ್ತೊಂದು ಮುಖ್ಯ ಅಂದರೆ ಆ ಪ್ರಶಾಂತ ವಾತಾವರಣ. ಆ ವಾತಾವರಣದಲ್ಲಿ ಗುಣ ಕಾಣಬೇಕು ಅವ್ರಿಗೆ. ಕಾಯಿಲೆಗೆ ಬಂದ ಕೂಡಲೇ ಎಲ್ಲ ಕಡೆಯಲ್ಲಿ ಬಸ್ಸು, ಕಾರು, ಲಾರಿಯಲ್ಲಿ ಹೋಗ್ತಾ ಇದ್ದು, ಹಾರ್ನ್ ಹೊಡಿತಾ ಇದ್ದು, ಹಾಗೆಲ್ಲ ಇದ್ದರೆ ಇಟ್ ಇಸ್ ನಾಟ್ ಎಟ್ ಆಲ್ ಎ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಫಾರ್ ಹೀಲಿಂಗ್ ಅಂದರೆ ಅದು ಒಳ್ಳೆ ಪ್ರಶಾಂತ ವಾತಾವರಣದಲ್ಲಿದ್ದರೆ ಹೀಲಿಂಗ್ ಟೇಕ್ಸ್ ಪ್ಲೇಸ್ ಅಲ್ಲಿ. ಈಗ ಮೊದಲು TBಗೆ ಇಲ್ಲಿಂದ ಮದನಪಲ್ಲಿಗೆ ಹೋಗ್ತಿದ್ರು, ಮತ್ತು ಚಿತ್ತೂರು ಪುತ್ತೂರಿಗೆ ಹೋಗ್ತಿದ್ರು. ಅಂದರೆ ಹಾಗೆಲ್ಲ ಹೋಗ್ಲಿಕ್ಕೆ ಕಾರಣ ಅಂದರೆ ಅಲ್ಲಿ ಪ್ರಶಾಂತ ವಾತಾವರಣ ಇತ್ತು. ಮಂಗಳೂರಲ್ಲಿ ಆ ವಾತಾವರಣ ಇರಲಿಲ್ಲ ಆಗ, ಹಾಗಾಗಿ ಕಳಿಸ್ತಾ ಇದ್ರು. ಈಗ ಹಾಗೆಲ್ಲ. ಈಗ ನಾವು ಅದಕ್ಕೆ ಬೇಕಾಗಿ ಮಂಗಳೂರಿನ ಬ್ಯುಸಿ ಎನ್ವೈರ್ಮೆಂಟ್ನಲ್ಲಿ, ಹೆಚ್ಚಿನ ಹಾಸ್ಪಿಟಲ್ ಇರೋದು ಬ್ಯುಸಿ ಎನ್ವೈರ್ಮೆಂಟ್ನಲ್ಲಿ, ಮೇಯ್ನ್ ರೋಡ್ನ ಪಕ್ಕದಲ್ಲಿ. ಅದಕ್ಕೆ ಬೇಕಾಗಿ ನಾವು ನೆನೆಸಿದ್ವಿ, ಜನರು ಎಕ್ಸೆಪ್ಟ್ ಮಾಡ್ತಾರೆ ಪ್ರಶಾಂತ ವಾತಾವರಣದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದ ಮಧ್ಯದಲ್ಲಿ ಇದ್ದರೆ ಇಟ್ ವಿಲ್ ಮೋರ್ ಕನ್ವೀನಿಯೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ, ಸಮ್ ಆರ್ ಅದರ್ ಪೀಪಲ್ ಸ್ಟಿಲ್ ಥಿಂಕ್ ದಟ್ ಸಿಟಿ ಸೆಂಟರ್ ಮಧ್ಯದಲ್ಲಿ ಅಥವಾ ಮೇನ್ ರೋಡ್ ಪಕ್ಕದಲ್ಲಿ ಇದು ಅಭ್ಯಾಸ ಆಗಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಜಾಸ್ತಿ. ಸ್ವಲ್ಪ probably that mentality will probably take some time to change. ಖಂಡಿತವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸ್ವಲ್ಪ ಮಟ್ಟಿಗೆ ನೂತನವಾಗಿರತಕ್ಕಂಥದ್ದು ಏನನ್ನು ಸ್ವಲ್ಪ ಮಟ್ಟಿಗೆ ದೂರ ಇಡೋದ್ರಲ್ಲಿ ಸ್ವಲ್ಪ ಪ್ರಬಲರು. ಸ್ವಲ್ಪ ಟೈಮ್ ತೆಗಿತಾರೆ. ಹೌದು, ಖಂಡಿತವಾಗ್ಲೂ. ಈಗ ಡಾಕ್ಟರ್, ಕಮಿಂಗ್ ಟು ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ಖಂಡಿತವಾಗ್ಲೂ ಹೇಳ್ತಾರೆ, ಭಾರತ ಯಾವ ತರ ಅಂದ್ರೆ ತುಂಬಾ ಯುವತಿಯರನ್ನ ಹೊಂದಿರತಕ್ಕಂಥ ದೇಶ ಅಂತ. ಆದ್ರೆ ಇವಾಗಿನ ಕಾಲದಲ್ಲಿ ಯುವತಿಯರು ಎಷ್ಟು ತಮ್ಮ ಕಾರ್ಯದಲ್ಲಾಗಿರ್ಲಿ ಇಲ್ಲ ತಮ್ಮ ಜೀವನದಲ್ಲಿ ತಲ್ಲೀನರಾಗಿದ್ದಾರೆ ಅಂದ್ರೆ ಮನೆಯಲ್ಲಿರೋ ಹಿರಿಯರನ್ನ ನೋಡ್ಕೊಳ್ಳತಕ್ಕಂತ ತಾಳ್ಮೆ ಆಗಿರ್ಲಿ ಸಮಯ ಆಗಿರ್ಲಿ ಅವ್ರು ಇಟ್ಕೊಂಡಿಲ್ಲ.
ಸೊ ಈ ನಿಟ್ಟಿನಲ್ಲಿ ಈಗ ತಾವು ಈಗ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಹಿರಿಯರಿಗೋಸ್ಕರ, ಹಿರಿಯ ನಾಗರಿಕರಿಗೋಸ್ಕರ ತಾವು ಎಲ್ಡರ್ಲಿ ಡೇ ಕೇರ್ ಮಾಡ್ಕೊಂಡಿದ್ದೀರಿ. ಅದ್ರ ಜೊತೆಗೇನೆ ಯಾರೆಲ್ಲ ಹಿರಿಯರಿಗೆ ಇಲ್ಲ ಅಸ್ವಸ್ಥರಿಗೆ ಆಸ್ಪತ್ರೆಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಒಂದು ಮನೆಯ ವಾತಾವರಣದಲ್ಲಿ ಬೆಳೆಸ್ಕೊಡ್ಬೇಕು, ಅದನ್ನು ಕೂಡ ತಾವು ಮಾಡ್ಕೊಂಡಿದ್ದೀರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ನೀಡಿ. ನಾವು ಈಗ ನೀವು ಹೇಳಿದಾಗೇನೆ ಎಲ್ಡರ್ಲಿ ಕೇರ್ ಇಲ್ಲಿ ಮೊದಲು ವೆಸ್ಟರ್ನ್ ವರ್ಲ್ಡ್ನಲ್ಲಿ, ಈಗ ನಂದು ಈಗ ಇಂಗ್ಲೆಂಡ್ನಲ್ಲಿ ಒಂದು ಕಾಲದಲ್ಲಿ 600-700 ಎಲ್ಡರ್ಲಿ ಪೇಷಂಟ್ಸ್ ಯೂಸ್ ಟು ಬಿ ಇನ್ ಮೈ ಕೇರ್, ನನ್ನ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ನಲ್ಲಿ ಎಲ್ಲ. ಆಮೇಲೆ ಅದಕ್ಕೆ ಆ ಕಾನ್ಸೆಪ್ಟ್ ಈಗ ಇಷ್ಟವರೆಗೆ ಇನ್ನೂ ಸ್ಲೋ ಆಗಿ ಬರ್ತಾ ಇದೆ ಇಂಡಿಯಾಕ್ಕೆ. ಈಗ ದೊಡ್ಡ ದೊಡ್ಡ ಸಿಟಿಯಲ್ಲಿ ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ, ಸಕ್ಸಸ್ಫುಲಿ ದೇ ಆರ್ ಆಪ್ರೇಟಿಂಗ್. ಮತ್ತು ಮಂಗಳೂರಿನಲ್ಲಿ ಆ ಕಾನ್ಸೆಪ್ಟ್ ಇನ್ನೂ ಸರಿಯಾಗಿ ಬಂದಿಲ್ಲ. ಇಲ್ಲಿ ಅಂದರೆ ಡೆಸ್ಟಿಟ್ಯೂಟ್ ಹೋಮ್ ಅಂತ ಇರೋದು ಅಷ್ಟೇ. ಆ ಡೆಸ್ಟಿಟ್ಯೂಟ್ಸ್ ಅಂದರೆ ಎಲ್ಡರ್ಲಿ ಡೆಸ್ಟಿಟ್ಯೂಟ್ಸ್ ಆಗ್ತಾರೆ, ಅವರನ್ನು ಒಂದು ಕಡೆಗೆ ಸೇರಿಸೋದು. ಆ ಪ್ರಾಪರ್ ಕೇರ್ ಕೊಡೋದು ಕಾನ್ಸೆಪ್ಟ್ ಇನ್ನೂ ಬಂದಿಲ್ಲ. ಪ್ರಾಪರ್ ಕೇರ್ ಅಂದರೆ ಈಗ ವೆಸ್ಟರ್ನ್ ವರ್ಲ್ಡ್ನಲ್ಲಿ ಅವರು ಈಗ ನನ್ನ ಹತ್ರ ಬಂದು ಕೇಳ್ತಾ ಇದ್ದಾರೆ. ಈಗ ಕೆಲವರೆಲ್ಲ ಕೆನರಾ ಬ್ಯಾಂಕಿಂದ, ಸಿಂಡಿಕೇಟ್ ಬ್ಯಾಂಕಿಂದ, ಮೇಯ್ನ್ಲಿ ಬ್ಯಾಂಕರ್ಸ್ ಆ್ಯಕ್ಚುಲಿ ಓಲ್ಡ್ ಏಜ್ನಲ್ಲಿ ಅವರು ರಿಟೈರ್ಡ್ ಆದಮೇಲೆ ಈಗ ಬಂದು ಹೇಳೋದು, ಡಾಕ್ಟರ್ ಈಗ ನಾವು ಗಂಡ ಹೆಂಡತಿ ಒಟ್ಟಿಗಿದ್ದೀವಿ, ಮನೆ ಇದೆ ನಮ್ಮದೇ, ಬೇಕಾದಷ್ಟು ಹಣ ಮಾಡಿದ್ದೇವೆ ನಾವು, ಮಕ್ಕಳು ಒಬ್ಬ ಅಮೇರಿಕಾದಲ್ಲಿಯೇ ಮತ್ತು ಇಂಗ್ಲೆಂಡ್ನಲ್ಲಿಯೇ, ಗಲ್ಫ್ನಲ್ಲಿಯೇ, ಆಸ್ಟ್ರೇಲಿಯಾದಲ್ಲಿ ಎಲ್ಲೆಲ್ಲ ಇರ್ತಾರೆ ಅವರು. ನಾವು ಏನಾದರೂ ಆಗಿಬಿಟ್ರೆ ಹೇಗೆ ನಾವು ಮುಂದೆ ಹೋಗೋದು ಹೇಗೆ ನಾವು? ಈಗ ನನಗೆ ಈಗ ನಾನು ಹೆಂಡತಿಗೆ ಡಿಪೆಂಡ್ ಆಗಿದ್ದೀನಿ. ಹೆಂಡತಿಗೆ ನಾಳೆ ಸ್ಟ್ರೋಕ್ ಆಯಿತು, ಅವಳಿಗೇನೆ ಕೇರ್ ಬೇಕು, ಏನು ಮಾಡಲಿ ಅಂತ. ಈಗ ಇಂಗ್ಲೆಂಡ್ನಲ್ಲಿ ಈಗ ಅಂಥ ಸಿಚುವೇಶನ್ನೇ ಸರ್ಕಾರ ಅವರಿಗೆ ಹೆಲ್ಪ್ ಮಾಡುತ್ತೆ. ಸರ್ಕಾರ ಹೆಲ್ಪ್ ಮಾಡಿ ನಾವೀಗ ಇದ್ದ ನರ್ಸಿಂಗ್ ಹೋಮ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಮಾಡ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಟ್ರೀಟ್ಮೆಂಟ್ ಅಂದರೆ ಅವರಿಗೆ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್, ಅದರ್ವೈಸ್ ಜಸ್ಟ್ ಕೇರ್ ಅಂದರೆ ಬೆಳಿಗ್ಗೆ ಒಂದು ನರ್ಸ್ ಒಂದು ರೌಂಡ್ ಮಾಡಿಸೋ ಹೋಗ್ತಾಳೆ, ಡಾಕ್ಟ್ರ್ ಅಗತ್ಯದಿದ್ರೆ ರೌಂಡ್ಸಿಗೆ ಬರ್ತಾರೆ. ಅಥವಾ ಕೆಲವು ಸಲ ಅದು ಸ್ವಲ್ಪ ಎಕ್ಸ್ಟ್ರಾ ಡಿಪೆಂಡೆಂಟ್ ಇರ್ತಾರೆ, ಆ ಎಕ್ಸ್ಟ್ರಾ ಡಿಪೆಂಡೆಂಟ್ ಬಾಡಿಗೆ ಡಾಕ್ಟರ್ ರೌಂಡ್ಸ್ ಇರ್ತದೆ. ಹಾಗೆಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಟೈಲರ್ ಮೇಡ್ ಆ ಫೆಸಿಲಿಟೀಸ್ ನಾವು ಇಲ್ಲಿ ಕೊಡಬೇಕಂತ ನಾವಿದ್ದೇವೆ ಈಗ. ಅದಕ್ಕಾಗಿ ನಾವು ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ದ ಮೆಸೇಜ್ ಹಸ್ ನಾಟ್ ರೀಚ್ಡ್ ದ ಪಬ್ಲಿಕ್ ವೆರಿ ಮಚ್. ಅಂದರೆ ರೀಸನ್ ಅಂತ ಗೊತ್ತಂದರೆ, ನಮ್ಮ ಹತ್ರ ಮೊನ್ನೆೊಬ್ಬರು ಬಂದರು, ನನಗೆ ಗೊತ್ತಿರಲಿಲ್ಲ ಡಾಕ್ಟರ್ ಇಲ್ಲಿ ನೀವು ಎಲ್ಡರ್ಲಿ ಕೇರ್ ಕೊಡ್ತೀರಾ ಅಂತ ಹೇಳ್ಕೊಂಡು. ನಾವು ಎಲ್ಲೆಲ್ಲ ಎನ್ಕ್ವೈರ್ ಮಾಡಿಬಿಟ್ಟು ಕಡೆಗೆ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಐಡಿಯಾದಲ್ಲಿ ಇದ್ವಿ. ಈಗ ಇಲ್ಲೇ ಇದ್ದೀವಿ ಎಲ್ಲ, ಸೊ ಇಲ್ಲಿ ಕರ್ಕೊಂಡು ಬರ್ತೇವೆ. ಆಮೇಲೆ ಮತ್ತೊಬ್ಬರು ಮೊನ್ನೆ ಹೇಳಿದರು, ದೇ ವೆರಿ ವೆಲ್ ಆಫ್. ಅವ್ರು ಹೇಳಿದರು, ನಮಗೆ ಗೋವಾಕ್ಕೆ ಒಂದು ಮದುವೆಗೆ ಹೋಗಿಕೊಂಡು, ಗೋವಾದಲ್ಲಿ ಮದುವೆಗೆ ಹೋಗಿ 1 ವಾರ ಅಲ್ಲಿದ್ದು ನಾವು ಬರಬೇಕಂತ ಉಂಟು. ಆಗ ನನ್ನ ಹಿರಿಯ ತಾಯಿಯನ್ನು ಯಾರು ನೋಡ್ಕೊಳ್ಳೋದು ಅಂತ ಈಗ ನಾವು ಭಾಳ ಕಾಳಜಿಯಲ್ಲಿದ್ದೀವಿ ಅಂತ. ಕಡೆಗೆ ಅವ್ರು ಹೇಳಿದ್ರಂತೆ, ಒಬ್ಬರು ಅವರ ಪಕ್ಕದವ್ರ ಹತ್ರ, ನಾವು ಬೇರೊಂದು ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ICUನಲ್ಲಿ ಇಟ್ಟರೆ ಅವರನ್ನು ರೌಂಡ್ ದ ಕೇರ್ ಕೊಡ್ತಾರಲ್ಲ ICUನಲ್ಲಿ, ಸೊ ICUನಲ್ಲಿ ಇಡಲ ಅಂತ. ಬಿಕಾಸ್ ವಾರ್ಡ್ನಲ್ಲಿ ಅವರನ್ನು ಕೇರ್ ಅಷ್ಟು ಮಾಡೋದಿಲ್ಲ ಇಲ್ಲಿ ನಾನು ನೋಡಿದ ಕಾರಣ. ಸೊ ಅಮ್ಮನ ಅಲ್ಲಿ ಕರ್ಕೊಂಡು ಹೋಗಿ ಐಡಿಯಾದಲ್ಲಿದ್ದೀವಿ ಅಂತ. ಯಾಕೆ ನೀವು ಗ್ಲೋಬಲ್ ಕರ್ಕೊಂಡು ಬನ್ನಿ, ಅಲ್ಲಿ ದೇ ಲುಕ್ ಆಫ್ಟರ್ ಟು ವೆರಿ ವೆಲ್ ಅಂತ ಹೇಳಿದ್ರಂತೆ. ಸೊ ನಮ್ಮಲ್ಲಿ ಬಂದರು. ಸೊ ದೇ ವರ್ ದೇರ್ ಫಾರ್ 1 week. ದೇ ವರ್ ವೆರಿ ಹ್ಯಾಪಿ. ಹಾಗೆ ಈಗ ಡೇ ಕೇರ್ ಹೇಳಿ, ಡೇ ಕೇರ್ ಅಂದರೆ ಗಂಡ ಹೆಂಡತಿ. ಈಗ ಮೊದಲ ಕಾಲದಲ್ಲಿ ಗಂಡ ವರ್ಕ್ ಮಾಡೋದು, ಹೆಂಡತಿ ಮನೆಯಲ್ಲಿ ತಂದೆ ತಾಯಿಯವರನ್ನು, ಅತ್ತೆ ಮಾವರನ್ನು ಮಾಡಿಕೊಂಡು ನೋಡಿಕೊಂಡು ಅಡುಗೆ ಮಾಡಿಕೊಂಡು ಹಾಗೆಲ್ಲ ಇತ್ತು. ದಟ್ ವಾಸ್ ಡಿಫ್ರೆಂಟ್ ಲೈಫ್ ಸ್ಟೈಲ್. ಇವತ್ತಿನ ಲೈಫ್ ಸ್ಟೈಲ್ ಗಂಡಸರು ಹೆಂಗಸರು ಇಬ್ಬರು ಕೆಲಸ ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋದು. ಈಗ ವೆಸ್ಟರ್ನ್ ವರ್ಲ್ಡ್ ಹಾಗೇನೆ, ಬೆಳಿಗ್ಗೆ ಎದ್ದರು ಗಂಡ ಎದ್ಕೊಂಡು ಕೆಲಸಕ್ಕೆ ಹೋಗುವಾಗ ಹೆಂಡತಿ ಸಹ ಎದ್ಕೊಂಡು ಕೆಲಸಕ್ಕೆ ಹೋದರು. ಸೊ ಅವ್ರಿಗೆ ಡೇ ಕೇರ್ ಆಗ ಮನೇಲಿ ತಂದೆಯ ತಾಯಿಯ ಯಾರಾದ್ರು ಇರ್ತಾರೆ, ಅವ್ರಿಗೆ ಕೇರ್ ಕೊಡೋಕ್ಕೆ ಸರಿಯಾಗಿ ಯಾರೂ ಇರೋದಿಲ್ಲ. ಸ್ಟ್ರೋಕ್ ಆಗಿರ್ಬೋದು, ಅಥವಾ ಬೇರೆ ಕಾಯಿಲೆ ಇರ್ಬೋದು, ಅಥವಾ ಅರಳು ಮರಳು ಇರ್ಬೋದು, ಮರೆಯು. ಮತ್ತು ಅವ್ರು ಕೆಲವು ಸಲ ತಿರುಗಾಡಿಕೊಂಡು ಅರಿವಿಲ್ಲದೆ ಎಲ್ಲೆಲ್ಲ ಹೋಗ್ತಾರೆ, ಪುನಃ ಬರಲಿಕ್ಕೆ ಆಗೋದಿಲ್ಲ. ಇಂಥದ್ದೆಲ್ಲ ನಡೀತಾ ಉಂಟು ವೆಸ್ಟರ್ನ್ ವರ್ಲ್ಡ್ನಲ್ಲಿ. ಇಲ್ಲಿ ಕಮ್ಮಿ ಅದು. ಅಂದರೆ ಇಲ್ಲಿ ಮನೆ ಪಕ್ಕದವ್ರು ಎಲ್ರಿಗೂ ಗೊತ್ತು. ಆರು ತಿರ್ಗೋದು ಬೋಪೇರಿಗೆ ಯಾರಿಗಂತೆ ಅರಳು ಮರಳು ಉಂಡಿಗೆ ಹೇಳ್ಕೊಂಡು ಅವ್ರು ಸ್ವಲ್ಪ ನೋಡ್ಕೊಳ್ತಾರೆ. ಹಾಗೆ ದ್ಯಾಟ್ ವಿಲ್ ನಾಟ್ ಕಂಟಿನ್ಯೂ ಫಾರ್ ಎವರ್. ಅಂದರೆ ಅಲ್ಲಿ ಸಹ ಈಗ ಈಗ ಒಂದು 10 ಮನೆ ಇದ್ದರೆ 2-3 ಮನೆಯಲ್ಲಿ ಹೆಂಗಸು ಯಾರಾದ್ರು ಮನೆಯಲ್ಲಿ ಇರ್ತಾರೆ. ಇನ್ನು ಮುಂದಕ್ಕೆ ಅದು ಕಮ್ಮಿ ಆಗ್ತಾ ಉಂಟು. ಕಮ್ಮಿ ಆಗದಿದ್ರೂ ದೇ ಡೋಂಟ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಬೇಕಾಗಿ ನಾವು ಹೇಳೋದು, ನಾವು ಡೇ ಕೇರ್ ಕೊಡ್ತೇವೆ.
ಡೇ ಕೇರ್ ಈಸ್ ಅವರ್ ಹೆಡ್ಡೇಕ್. ನೀವು ಬೆಳಿಗ್ಗೆ ಒಂದು ಕರ್ಕೊಂಡು ಬನ್ನಿ, ಬಿಟ್ಟು ಹೋಗಿ, ಸಾಯಂಕಾಲ ವಾಪಸ್ ಮನೆಗೆ ಹೋಗಿ ಕರ್ಕೊಂಡೋಗಿ. ಅವರಿಗೆ ಮಧ್ಯಾಹ್ನದ ಊಟವ, ಸಾಯಂಕಾಲದ ಕಾಫಿ, ಅವರಿಗೆ ಬೇಕಾದರೆ ಸ್ನಾನ ಏನು ಬೇಕಾದ್ರೂ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಡಾಕ್ಟರ್, ಈಗ ಹೇಳ್ತಕ್ಕಂಥ ಈ ಎಲ್ಡರ್ಲಿ ಕೇರ್ ಅದ್ರ ಜೊತೆಗೆ ತಾವು ಹೇಳಿದ ಯಾವ ಥರ ವಾಸ್ತವ್ಯವನ್ನು ಕೂಡ ಅವರು ಆಸ್ಪತ್ರೆಯಲ್ಲೇ ಮಾಡ್ಬೋದು, ಇಲ್ಲ ಡೇ ಕೇರ್ ಪ್ರೊಸೀಜರ್ ನೋಡ್ಕೋಬಹುದು. ಹಾಗೆಯೇ ಈ ಟರ್ಮಿನಲಿ ಇಲ್ ಪೇಷಂಟ್ಸ್ ಬಗ್ಗೆ ಕೂಡ ತಮ್ಮ ಹತ್ರ ಕೇಳ್ಕೊಳ್ತೀವಿ. ಅದೊಂದು ಚಿಕ್ಕ ವಿರಾಮದ ನಂತರ ಡಾಕ್ಟರ್ ಚಾಂದ್ನಿ ಅವ್ರ ಜೊತೆ ಕೂಡ ವಿ ವುಡ್ ಲೈಕ್ ಟು ಟಾಕ್ ಅ ಲಿಟಲ್ ಅಬೌಟ್ ಡೆಂಟಿಸ್ಟ್ರಿ, ಬಟ್ ದೆನ್ ವಿಲ್ ಕೀಪ್ ಯು ಆನ್ ವೇಟ್ ಮ್ಯಾಮ್. ವಿಲ್ ಕ್ಯಾಚ್ ಯು ಆಫ್ಟರ್ ಎ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ತಮಗೆ ತಾವು ವೀಕ್ಷಿಸ್ತಾ ಇದ್ದೀರಿ ಕಾರ್ಯಕ್ರಮ ಗ್ಲೋಬಲ್, ಬ್ರಾಟ್ ಬೈ ಗ್ಲೋಬಲ್ ಹಾಸ್ಪಿಟಲ್, ಮಠದ ಕನಿ ಉರುವ ಮಂಗಳೂರು. ಡಾಕ್ಟರ್ ಸುಧಾರಾಮ್ ರೈ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಹಿರಿಯ ನಾಗರಿಕರಿಗೆ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ. ದಂತ ತಜ್ಞರಾಗಿರತಕ್ಕಂಥ ಡಾಕ್ಟರ್ ಚಾಂದ್ನಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಖಂಡಿತವಾಗ್ಲೂ. ಬಟ್ ಬಿಫೋರ್ ವಿಚ್ ವಿ ಕಂಟಿನ್ಯೂ ದ ಚಿಟ್ ಚಾಟ್ ವಿತ್ ಡಾಕ್ಟರ್ ರೈ. ಸರ್, ಈಗ ತಾವು ಹೇಳಿದ್ರೆ ಈಗ ಯಾವ ತರ ಚಿಕ್ಕ ಮಟ್ಟಿಗೆ ಈಗ ಹಿರಿಯ ನಾಗರಿಕರಿಗೆ ಸಾಮಾನ್ಯವಾದ ಆರೋಗ್ಯ ತೊಂದರೆಗಳಿರ್ಬೋದು, ಕೆಲವರಿಗೆ ಆರೋಗ್ಯ ತೊಂದರೆ ಇಲ್ಲ ಬಟ್ ನೋಡ್ಕೊಳ್ಳೋಕೆ ಒಂದು ಧೈರ್ಯಕ್ಕೆ ಯಾರಾದ್ರೂ ಬೇಕು ಅಂತ ಬಂದು ತಮ್ಮಲ್ಲಿ ಸೇರ್ಕೊಳ್ತಾರೆ. ಆದ್ರೆ ಈಗ ಕೆಲವೊಂದು ವಿಪರೀತವಾಗಿ ಈಗ ಸಮಸ್ಯೆಗಳಿರತಕ್ಕಂಥ ಹಿರಿಯ ನಾಗರಿಕ ಕೂಡ ಇದ್ದಾರೆ. ಅವರಿಗೆ ಹೃದಯದ ಸಮಸ್ಯೆ ಇರಬಹುದು, ಇಲ್ಲ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹಲವಾರು ಆರೋಗ್ಯ ಚಿಕಿತ್ಸೆಗಳು, ಇಲ್ಲ ಇನ್ ಜನರಲ್ ಕೂಡ ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಹೀಗಿರೋರಿಗೆ ಈ ಟರ್ಮಿನಲಿ ಇಲ್ ಪೇಷಂಟ್ಸ್ಗೆ ಈಗ ಯಾವ ತರದ ಒಂದು ನರ್ಸಿಂಗ್ ಕೇರ್ ತಮ್ಮಲ್ಲಿ ಲಭ್ಯ ಮಾಡ್ಕೊಡ್ತೀವಿ? ಈಗ ಟರ್ಮಿನಲ್ ಕೇರ್ ಇಸ್ ಎ ಸ್ಪೆಷಲಿಸ್ಟ್ ಕೇರ್. ಈಗ ಇಂಗ್ಲೆಂಡ್ನಲ್ಲೂ ಸಹ, ಅಮೆರಿಕದಲ್ಲಿ ಸಹ ಈಗ ಒಂದು ಲಾಸ್ಟ್ 25-30 ಐ ವುಡ್ ಸೇ ಅರೌಂಡ್ ಒಂದು 40 ವರ್ಷದಿಂದ ಬರ್ತಾ ಇದೆ. ಅದೀಗ ಇಂಪ್ರೂವ್ ಆಗ್ತಾನೇ ಇದೆ. ಇಲ್ಲಿ ಇಷ್ಟವರೆಗೂ ಸರಿಯಾಗಿ ಬಂದಿಲ್ಲ ಅದು. ದ ಟರ್ಮಿನಲ್ ಕೇರ್ ಆ್ಯಕ್ಚುಲಿ ನಮ್ಮದೇ ರಿಲೇಟಿವ್ಸಿಗೆ, ಇವನ್ ಮೈ ಓನ್ ಮದರ್ ಇನ್ ಲಾ ಆ್ಯಕ್ಚುಲಿ ಅವ್ರಿಗೆ ವೆನ್ ಶಿ ವಾಸ್ ಇಲ್, ದ ಟರ್ಮಿನಲ್ ಕೇರ್ ವಾಸ್ ನಾಟ್ ಅವೈಲೇಬಲ್ ಮ್ಯಾಂಗ್ಳೂರಲ್ಲಿ. ಸೊ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಈಗ ಕ್ಯಾನ್ಸರ್ ಬರ್ತದೆ. ಈಗ ಕ್ಯಾನ್ಸರ್ ಈಸ್ ಇನ್ಕ್ರೀಸಿಂಗ್ ಆಲ್ ದ ಟೈಮ್, ವರ್ಷದಿಂದ ವರ್ಷಕ್ಕೆ ಕ್ಯಾನ್ಸರ್ ಆಗಿ ಅವರಿಗೆ ಪಾಪ ಟ್ರೀಟ್ಮೆಂಟ್ ಆಗಿ ಎಲ್ಲ ಆಗಿ, ದೆನ್ ನೆಕ್ಸ್ಟ್ ಥಿಂಗ್ ಡಾಕ್ಟರ್ ವಿಲ್ ಸೇ there's nothing we can do, we'll leave her to die, we'll give her tender loving care. ಸೊ ಮನೆಯಲ್ಲಿ ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳುವ ಎಂಥದ್ದು ಟೆಂಡರ್ ಲವಿಂಗ್ ಕೇರ್ ಎಂತ ಕೊಡ್ಬೋದು ಅವರು? ಮೇನ್ ಥಿಂಗ್ ಈಸ್ ಅ ಪ್ಯಾಲಿಯೇಟಿವ್ ಕೇರ್, ಅಂದರೆ ಪೇಯ್ನ್ ರಿಲೀಫ್ ಅವರಿಗೆ. ಆ ಪೇಯ್ನ್ ರಿಲೀಫ್ ಕೊಡೋ ಟ್ರೀಟ್ಮೆಂಟ್ ಮಂಗಳೂರಲ್ಲಿ ಇಷ್ಟವರೆಗೂ ಸರಿ ಯಾರು ಸ್ಟಾರ್ಟ್ ಮಾಡಿಲ್ಲ. ನಾವು ಅದಕ್ಕೆ ಹೇಳ್ತೀವಿ, ವೀಕ್ ಪ್ರೊವೈಡ್ ದ ಕೇರ್. ಆ ಪೇಯ್ನ್ ರಿಲೀಫ್ಗೆ ವಿಲ್ ಮೇಕ್ ದೆಮ್ ಆ್ಯಸ್ ಕಂಫರ್ಟೇಬಲ್ ಆ್ಯಸ್ ಪಾಸಿಬಲ್. ಅಂದರೆ ವಿದೌಟ್ ಪೇಯ್ನ್, ವಿದೌಟ್ ಡಿಸ್ಕಂಫರ್ಟ್, without any worry, they will have their last few days happily, they will pass away. That's what I am sure we or most of my relatives or friends would like, that kind of end. End has to come, there is no choice, end has to come. Adre to make it as comfortable as possible, as enjoyable as possible. So that is the one thing we are specializing in. In England alli ನಮ್ಮ ಹಾಸ್ಪಿಟಲಲ್ಲಿ, ನರ್ಸಿಂಗ್ ಹೋಮ್ನಲ್ಲಿ, we look after them, we take care of them with the specialist treatment. ಈಗ ಆಗ ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ಬರಿಗೆ ವಿ ವಾಂಟೆಡ್ ದ ಮಾರ್ಫಿನ್ ಕೊಡಲಿಕ್ಕಿಲ್ಲ ಡಾಕ್ಟರ್ ಅಂತ ಹೇಳಿದೆ ನಾನು. ಮಾರ್ಫಿನ್ ಕೊಡೋದಿಲ್ಲ. ಆ್ಯಕ್ಚುಲಿ ಮಾರ್ಫಿನ್ ಇಸ್ ಒನ್ ಆಫ್ ದ ಮೇನ್ ಡ್ರಗ್ ಆಫ್ ಚಾಯ್ಸ್. ಮಾರ್ಫಿನ್, ಪೆಥಿಡಿನ್ ಎಲ್ಲ ಅದು ಕಂಟ್ರೋಲ್ ಡ್ರಗ್ಸ್. ಕಂಟ್ರೋಲ್ ಡ್ರಗ್ಸ್ ಇಲ್ಲಿ ಭಾಳ ಕಷ್ಟ. ಎಲ್ಲ ಲಂಚ ಕೇಳ್ತಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟು, ಡೆಪ್ಯೂಟಿ ಕಮಿಷನರ್ ಆಫೀಸ್. ಆ ಲಂಚದ ತಲೆ ಬಿಸಿದಕ್ಕಿಂತ ನಾವು ತಗೊಳ್ಳೋದಿರುವುದೇ ಒಳ್ಳೆಯದು. ಹಾಗೆ ನಾವು ಸ್ಟಾಕ್ ಮಾಡೋದಿಲ್ಲ ಅಂತ ಹೇಳಿದರು. ನಾವು ಸ್ಟಾಕ್ ಮಾಡ್ತೀವಿ. ವಿ ಸ್ಟಾಕ್ ಆಲ್ ದಿಸ್ ಮಾರ್ಫಿನ್, ಪೆಥಿಡಿನ್ ಅಂತ ಡ್ರಗ್ಸ್ ನಾವು ಸ್ಟಾಕ್ ಮಾಡ್ತೀವಿ. ಬಿಕಾಸ್ ದ ಎಲ್ಡರ್ಲಿ ನೀಡ್ಸ್ ಇಟ್ ಟು ಮೇಕ್ ದೆಮ್ ಕಂಫರ್ಟೇಬಲ್. ಅದನ್ನು ಡ್ರಿಪ್ನಲ್ಲಿ ಕೊಟ್ಟರೆ ಸೊ ದೇ ಆರ್ ಟೋಟಲಿ ರಿಲೀವ್ಡ್ ಆಫ್ ದ ಪೇನ್ ಅವರು. ಹಾಗೆ ನಾವು ಎಲ್ಡರ್ಲಿ ಕೇರ್ಗೆ ವಿ ಗಿವ್ ದ ಪ್ರಾಮಿನೆನ್ಸ್. ಡಾಕ್ಟರ್, ಈಗ ಕಮಿಂಗ್ ಟು ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಈಗ ಖಂಡಿತವಾಗ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಬಂದಿದ್ದಾವೆ, ಹೊಸ ಅನ್ವೇಷಣೆಗಳು ಆಗ್ತಾ ಬರ್ತಾ ಇದೆ. ಬಟ್ ಅಲಾಂಗ್ ವಿತ್ ದ್ಯಾಟ್, ವಾಟ್ ಆರ್ ಕಂಟ್ರೀಸ್ ಡೆವಲಪಿಂಗ್ ಇನ್ ಇಸ್ ಪ್ರಾಬ್ಲಿ ಸ್ಕೀಮ್ಸ್ ಫ್ರಮ್ ದಿ ಗವರ್ಮೆಂಟ್. ಈಗ ರಾಜ್ಯ ಸರ್ಕಾರ ಆಗಿರಲಿ, ಇಲ್ಲ ಕೇಂದ್ರ ಸರ್ಕಾರ ಆಗಿರಲಿ, ಎರಡು ಸರ್ಕಾರಗಳ ವತಿಯಿಂದ ಕೂಡ ಹಲವಾರು ಆರೋಗ್ಯ ಯೋಜನೆಗಳು ಇದೀಗ ಅಳವಡಿಸಿಕೊಂಡು ಬರ್ತಾ ಇದೆ. ಅದೀಗ ಈ ಯೋಜನೆಗಳು ಈಗ ತಮ್ಮ ಆಸ್ಪತ್ರೆಯಲ್ಲಿ ಇದೆಯಾ? ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರೈವೇಟ್ ಇನ್ಶೂರೆನ್ಸ್ ಬಗ್ಗೆ ಆಮೇಲೆ ಮಾತಾಡೋಣ, ಬಟ್ ಕಮಿಂಗ್ ಟು ದ ಗವರ್ಮೆಂಟ್ ಸ್ಕೀಮ್ಸ್, ಈಗ ಕೆಲವೊಂದು ಆಸ್ಪತ್ರೆಗಳಲ್ಲಿ ಇಲ್ಲ ಗವರ್ಮೆಂಟ್ ಸ್ಕೀಮ್ ನಾವು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಹಾಗಿರುವಾಗ ಈ ಹಿಂದುಳಿದ ವರ್ಗದವರಿಗಾಗಿರ್ಲಿಲ್ಲ, ಈಗ ಕೊರಗ ಸಮಾಜದವರಿಗಾಗಿರ್ಲಿ, ಇವರಿಗೆ ಆ ಸೌಲಭ್ಯಗಳು ಸಿಗಲ್ಲ.
ಸೊ ಈಗ ತಮ್ಮ ಆಸ್ಪತ್ರೆಯಲ್ಲಿ ಈ ತರದ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಇಲ್ಲ ಪ್ರೈವೇಟ್ ಸಂಸ್ಥೆಗಳ ಆರೋಗ್ಯ ಯೋಜನೆಗಳು, ಧರ್ಮಸ್ಥಳ ಆಗಿರ್ಲಿ, ಇದೆಲ್ಲ ಲಭ್ಯವಿದೆಯಾ ಹೇಗೆ? ಎಲ್ಲ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ನಾವೀಗ ಮೊದಲಿನಿಂದಲೂ ನಾವು ಹೇಳೋದು, ಕೆಲವು ಕಡೆಯಲ್ಲಿ ಅವರಿಂದ ಹಣ ತಗೊಳ್ತಾರೆ, ನಮ್ಮಲ್ಲಿ ನಾವು ಹಣ ತಗೊಳ್ಳಲ್ಲ. ಆ ಫ್ರೀ ಇದ್ದರೆ ಫ್ರೀ. ಅವರಿಗೀಗ ಬಡವರಿಗೆ ಅಂತ ಹೇಳ್ಕೊಂಡು ಹಲವಾರು ಸ್ಕೀಮ್ ಮಾಡಿದ್ದೀವಿ. ವಾಜಪೇಯಿ ಸ್ಕೀಮ್ನಲ್ಲಿ BPL ಕಾರ್ಡ್ ಹೋಲ್ಡರ್ಸ್, BPL ಬಿಲೋ ದ ಪಾವರ್ಟಿ ಲೈನ್ ಕಾರ್ಡ್ ಹೋಲ್ಡರ್ಸ್ಗೆ ಎಲ್ಲ ಫ್ರೀ, ಏನು ಬೇಕಾದರೂ ಅವರಿಗೆ ಫ್ರೀ ಟ್ರೀಟ್ಮೆಂಟಿಗೆ. ಮತ್ತು ಅದನ್ನು ಕೆಲವು ಕಡೆಯಲ್ಲಿ ನಮಗೆ ಆಗೋದಿಲ್ಲ, ಅದಕ್ಕೆ ಫ್ರೀಯಾಗಿ ಅಂತ ಹಣ ಕೇಳ್ತಾರೆ. ನಮ್ಮಲ್ಲಿ ನಾವು ಅದಕ್ಕೆ ಹೋಗೋದಿಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ಈಗ ಕಿಡ್ನಿ ಫೌಂಡೇಶನ್ ಮಾಡಿದ್ದೀವಿ ನಾವು. ಕಿಡ್ನಿ ಫೌಂಡೇಶನ್ನಲ್ಲೂ ಇದೆ, ವಾಜಪೇಯಿ ಸ್ಕೀಮ್ನಲ್ಲಿ ಬರುತ್ತೆ. ಅದು BPL ಕಾರ್ಡ್ ಹೋಲ್ಡರ್ಸಿಗೆ ಟೋಟಲಿ ಫ್ರೀ. APL ಕಾರ್ಡ್ ಹೋಲ್ಡರ್ಸಿಗೆ 70% ಸರ್ಕಾರ ಕೊಡುತ್ತೆ, 30% ಅವ್ರು ಕೊಡಬೇಕು. ಮತ್ತು BPL ಕಾರ್ಡ್ ಹೋಲ್ಡರ್ಸಿಗೆ ಜನರಲ್ ವಾರ್ಡ್ಗೆ ಫ್ರೀ. ಅವ್ರಿಗೆ ಸ್ಪೆಷಲ್ ವಾರ್ಡ್ ಬೇಕಂತಾದರೆ ದೇ ಹ್ಯಾವ್ ಟು ಪೇ. ಮತ್ತು ಕೊರಗರಿಗೆ ಅದನ್ನು ಈಗ ಅನ್ಫಾರ್ಚುನೇಟ್ಲಿ ದಕ್ಷಿಣ ಕನ್ನಡದಲ್ಲಿ ಭಾಳ ಜನ ತಗೊಂಡಿಲ್ಲ. ದಕ್ಷಿಣ ಕನ್ನಡದಲ್ಲಿ ಕೊರಗರು ಆದಿವಾಸಿಗಳು ಅಂತ, ಅವರು ಭಾಳ ಹಿಂದಿನಿಂದಲೂ ಇಂಡಿಯಾದಲ್ಲಿ ಸೌತ್ ಕನ್ನಡದಲ್ಲಿ ಇದ್ದು ಇಲ್ಲಿ ಹುಟ್ಟು ಬೆಳೆದವರು. ಆಮೇಲೆ ಅವರು ಅನ್ಫಾರ್ಚುನೇಟ್ಲಿ ಸ್ಲೈಟ್ಲಿ ಬ್ಯಾಕ್ವರ್ಡ್ ಕಂಪೇರ್ಡ್ ಟು ಉಳಿದವ್ರಿಗಿಂತ. ಈಗ ಬೆನಿಫಿಟ್ಸ್ ಅಷ್ಟೇ ಅವ್ರಿಗೆ ಗೊತ್ತುಂಟು, ಎಲ್ಲ ಫ್ರೀ, ಅವರಿಗೆ ಮೆಡಿಕೇಷನ್ ಕಂಪ್ಲೀಟ್ ಫ್ರೀ, ವಾರ್ಡ್ ಫ್ರೀ, ಎಲ್ಲ ಫ್ರೀ. ಆದರೂ ಅವರು ಅಡ್ವಾಂಟೇಜ್ ತಗೊಳ್ತಾ ಇಲ್ಲ. ಮೊನ್ನೊಬ್ಬರು ಬಂದು ಹೇಳ್ತಾ ಇದ್ದಾರೆ, ಕೊರಗರ ಕಮ್ಯುನಿಟಿಯವರು, ನಮ್ಗೆ ಗೊತ್ತಿರಲಿಲ್ಲ ಧರ್ಮಕ್ಕೆ ಸಿಗ್ತದೆ ಅಂತ ಎಲ್ಲ. ಇದು ಇಷ್ಟು ಸಮಯ ಆಗಿ ನಾವು ಇಷ್ಟು ಸಲ ಟೆಲಿವಿಷನಲ್ಲಿ ಆಮೇಲೆ ಅವೇರ್ನೆಸ್ ಮಾಡಿಸಿದ್ದೀವಿ. ಆದರೂ ಆಮೇಲೆ ಅವರಲ್ಲಿ ಕೊರಗ ಸಮಾಜದವರಿಗೇನೆ ಅಂತ ಹೇಳ್ಕೊಂಡು ಸೋಷಿಯಲ್ ಸರ್ವಿಸ್ನವರು ಮಾಡಿದ್ದಾರೆ ಕೆಲವೆಲ್ಲ. ಇದು ಅವರಿಗೆ ಯಾವುದು ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಡಲಿಕ್ಕೆ ಅನ್ಫಾರ್ಚುನೇಟ್ಲಿ ಅದನ್ನು ಅವ್ರು ತೆಗೊಳ್ತಾ ಇಲ್ಲ. ನಾವು ಹೇಳೋದು, ಮೆಡಿಕಲ್ ಫೆಸಿಲಿಟೀಸ್ ಏನು ಬೇಕಾದರೂ ಬನ್ನಿ, ನಾವು ಕೊಡ್ತೀವಿ ನಿಮಗೆ. ನೀವು ನಮ್ಮಲ್ಲಿ ಬಂದು ಆ್ಯಸ್ ಲಾಂಗ್ ಎಸ್ ಯು ಗಾಟ್ ದಟ್, ಅವರಿಗೆ ಕಮ್ಯುನಿಟಿ ಕಾರ್ಡ್ ಇದೆ ಅವ್ರ ಕೊರಗರು ಅಂತ ಹೇಳ್ಕೊಂಡು, ಆ ಕಾರ್ಡನ್ನು ತಗೊಂಡು ಬನ್ನಿ, ವಿಲ್ ಪ್ರೊವೈಡ್ ದ ಕೇರ್. ಮತ್ತೊಂದು ಯು ಹ್ಯಾವ್ ಟು ಇನ್ಫಾರ್ಮ್ ದ, ನಿಮ್ಮದೊಂದು ಅವ್ರದ್ದು ಇದು ಇದೆ ಅಂತ ಅವರಿಗೆ, ಯಾವುದು ಅವ್ರ ಕೊರಗರೊಂದು ಕನ್ಫರ್ಮೇಷನ್ಗೆ. ಅದನ್ನು ಮಾಡಿದರೆ ಎವ್ರಿಥಿಂಗ್ ಈಸ್ ಫ್ರೀಲಿ ಗಿವನ್. ಅದರ ಅಡ್ವಾಂಟೇಜ್ ತೆಗೊಳ್ಳಿ ಅಂತ ಹೇಳೋದು. ಆಮೇಲೆ ವಾಜಪೇಯಿ ಸ್ಕೀಮ್ನ ಹಾಗೆಯೇ ಮತ್ತು ಸರ್ಕಾರಿ ನೌಕರಿಗೆ ಸ್ಕೀಮ್ ಇದೆ. ಸರ್ಕಾರಿ ನೌಕರಿಗೆ ಕಂಪ್ಲೀಟ್ಲಿ ಫ್ರೀ. ಅವರಿಗೆ ಮತ್ತು ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್ ಸ್ವಲ್ಪ ಆ ಲೆವೆಲ್ನಲ್ಲೆಲ್ಲ ಇದೆ. ನಾವು ಅದರಲ್ಲಿ ಒಂದು ಮಾಡಿದ್ದೀವಿ ಅಂದರೆ, ಅವ್ರ ಜನರಲ್ ವಾರ್ಡ್ ಆದರೂ ಎಲಿಜಿಬಿಲಿಟಿ, ಕೆಲವರು ಇರ್ತಾರೆ ಅವರಿಗೆ ಒಳ್ಳೆಯದಾಗೋದಿಲ್ಲ, ಹೆರಿಗೆ ಬರ್ತಾರೆ. ನಮ್ಮಲ್ಲಿ ಮೊನ್ನೆಬ್ಬರು ಪೊಲೀಸ್ನವ್ರು ಬಂದಿದ್ದರು, ಅವರಿಗೆ ಪೊಲೀಸ್ ಮ್ಯಾನಿಗೆ ಜನರಲ್ ವಾರ್ಡ್ ಆ್ಯಕ್ಚುಲಿ ಎಲಿಜಿಬಿಲಿಟಿ. ಅವ್ರು ಹೇಳಿದ್ರು, ನನ್ನ ಹೆಂಡತಿ ಜನರಲ್ ವಾರ್ಡಲ್ಲಿ ಹೇಗೆ ಡಾಕ್ಟ್ರೆ ಹೆರಿಗೆ ಆಗಿರೋದು ಅಂತ. ಏನು ತೊಂದರೆ ಇಲ್ಲ, ಸಿಂಗಲ್ ರೂಮ್ನಲ್ಲಿ ಇದ್ಬಿಡಿ ಅಂತ ಹೇಳಿದ್ವಿ. ಹಾಗೆ ಸಿಂಗಲ್ ರೂಮ್ ಬೇಕಾದರೆ ನಾವು ಕೊಡ್ತೀವಿ ವಿದೌಟ್ ಇನ್ ಎಕ್ಸ್ಟ್ರಾ ಚಾರ್ಜ್. ಆದರೆ ಎಲ್ಲರೂ ಕೆಲಸ ಕೊಡಲಿಕ್ಕೆ ಆಗೋದಿಲ್ಲ, ಅಂದರೆ ಫುಲ್ ಇರ್ತದೆ ಸಿಂಗಲ್ ವಾರ್ಡ್ ರೂಮ್. ಅವೈಲೇಬಿಲಿಟಿ ಆಫ್ ದ ಸಿಂಗಲ್ ರೂಮ್ಸ್ ವಿಲ್ ಗಿವ್ ಇಟ್ ಫ್ರೀ ಆಫ್ ಕಾಸ್ಟ್ ವಿದೌಟ್ ಎನಿ ಚಾರ್ಜ್. ಖಂಡಿತವಾಗ್ಲೂ ಡಾಕ್ಟರ್, ತಮ್ಮ ಜೊತೆ ಇನ್ನಷ್ಟು ಚರ್ಚೆನ ಮುಂದುವರಿಸಿದೆ. ಅದೇ ಕಾರ್ಯಕ್ರಮ ಗ್ಲೋಬಲ್ನಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಭೇಟಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ವಿರಾಮದ ನಂತರ ಮತ್ತೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಆರೋಗ್ಯದ ಹಿನ್ನೆಲೆಯಲ್ಲಿ ಮಾಡತಕ್ಕಂಥ ವಿಶೇಷ ಕಾರ್ಯಕ್ರಮ ಗ್ಲೋಬಲ್ ಆಸ್ಪತ್ರೆ ಮಂಗಳೂರು ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ ಗ್ಲೋಬಲ್ ಆ್ಯಂಡ್ ಹೆಲ್ತ್. ಆಫ್ ಕೋರ್ಸ್ ಇಸ್ ಗ್ಲೋಬಲ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಲಿಮಿಟ್ಸ್ ವಾಟ್ಸ್ ಎವರ್ ಇನ್ ಟರ್ಮ್ಸ್ ಆಫ್ ಬೌಂಡ್ರೀಸ್ ಫಾರ್ ಹೆಲ್ತ್. ಸೊ ಹೆಲ್ತ್ಗೆ ಸಂಬಂಧಪಟ್ಟಂತೆ ಈಗ ಡಾಕ್ಟರ್ ರೈ ಅವರು ನಮಗೆ ತಿಳಿಸ್ಕೊಂಡು ಯಾವ ಥರ ಸರ್ಕಾರದ ವತಿಯಿಂದ ಇರತಕ್ಕಂಥ ಎಲ್ಲ ಯೋಜನೆಗಳು, ಅದು ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ಎಲ್ಲ ಯೋಜನೆಗಳು ಗ್ಲೋಬಲ್ ಆಸ್ಪತ್ರೆ ಲಭ್ಯ ಇದೆ ಅಂತ ಹೇಳ್ಬೋದು. ಹಾಗೆ ಈಗ ಕಮಿಂಗ್ ಟು ಪ್ರೈವೇಟ್ ಇನ್ಶೂರೆನ್ಸ್, ಈಗ ಹಲವಾರು ಸಂಸ್ಥೆಗಳು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ತಮ್ಮ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಆಗಿರ್ಲಿ, ಇಲ್ಲ ಆಮೇಲೆ ಕ್ಲೇಮ್ ಮಾಡತಕ್ಕಂಥ ಇನ್ಶೂರೆನ್ಸ್ ಆಗಲಿ, ಎಲ್ಲಾ ತರದ ಇನ್ಶೂರೆನ್ಸ್ ಪಾಲಿಸಿಗಳಿದ್ದಾವೆ. ಅದ್ರ ಜೊತೆಗೇನೆ ಈಗ ಸಾಮಾನ್ಯವಾಗಿ ಆಸ್ಪತ್ರೆ ಅಂತ ಹೇಳಿದಾಗ ಎಲ್ರಿಗೂ ತಲೆಗೆ ಹೋಗೋದು ಬೆನ್ನೋವು, ಹೊಟ್ಟೆ ನೋವು, ಈ ತರ ಹಲ್ಲಿನ ಸಮಸ್ಯೆ ಸಾಮಾನ್ಯವಾಗಿ ನೆನಪಿರೋದಿಲ್ಲ. ಸೊ ಇದೀಗ ತಮ್ಮ ಅವಧಿ ಕೇಳ್ತಕ್ಕಂಥ ಪ್ರಶ್ನೆ, ಈಗ ಇನ್ಶೂರೆನ್ಸ್ ಆಗಿರ್ಲಿ ಇಲ್ಲ ಇತರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಯಾವ್ದೆಲ್ಲ ಸೌಲಭ್ಯಗಳು ತಮ್ಮಲ್ಲಿದೆ? ನಮ್ಮಲ್ಲಿ ಎಲ್ಲ ಥರದ ಇನ್ಶೂರೆನ್ಸ್ ನಾವು ತೆಗೋತೀವಿ. ಹಾಗೆಯೇ ಪ್ರೈವೇಟ್ ಇನ್ಶೂರೆನ್ಸು ಇದೆ. ಪ್ರೈವೇಟ್ ಇನ್ಶೂರೆನ್ಸ್ ಒಟ್ಟಿಗೆ ನಮ್ಮಲ್ಲಿ KIOCL ಅವ್ರದ್ದು ನಮಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೋದು ಅವರಿಗೆ. ಅಂದರೆ ಫ್ರೀ ಅಂದರೆ ರಿಯಂಬರ್ಸ್ಮೆಂಟ್ ಮಾಡೋದು ಕಂಪನಿ. ಆಮೇಲೆ ಬ್ಯಾಂಕ್ನಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ಗೆಲ್ಲ ರಿಯಂಬರ್ಸ್ ಮಾಡುತ್ತೆ ಬ್ಯಾಂಕಿಂದು. ಬಿಕಾಸ್ ದಟ್ಸ್ ವೈ ಲಾಟ್ ಆಫ್ ಪೀಪಲ್ ಥಿಂಕ್ ಓಲ್ಡನ್ ಡೇಸ್ನಲ್ಲಿ ಬ್ಯಾಂಕಿಗೆ ಕೆಲವು ಹಾಸ್ಪಿಟಲ್ ಮಾತ್ರ ಇತ್ತು.
ಈಗ ಅದು ಎಕ್ಸ್ಪಾಂಡ್ ಆಗಿದೆ ಅಂತ ನಾವೆಲ್ಲ ಸೇರ್ಕೊಂಡಿದ್ದೆ ಅದರಲ್ಲಿ. ಎಕ್ಸ್ಪಾಂಡ್ ಆಗಿದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಬ್ಯಾಂಕ್ ಎಂಪ್ಲಾಯೀಸ್ ಎವ್ರಿ ಹಾಸ್ಪಿಟಲ್ ಎಕ್ಸೆಪ್ಟ್ ಲೈಕ್ ಗ್ಲೋಬಲ್ ದೊಡ್ಡ ದೊಡ್ಡ ಆಸ್ಪತ್ರೆ ಎಲ್ಲ ದೇ ಕ್ಯಾನ್ ಗೋ ಫಾರ್ ದ ಪ್ರೈವೇಟ್ ಟ್ರೀಟ್ಮೆಂಟ್. ಹಾಗೆ ಡೆಂಟಿಸ್ಟ್ರಿ ನಾವು ನಮ್ಮ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲಿನ ಡೆಂಟಿಸ್ಟ್ರಿ ಉಂಟು. ಈಗ ನಮ್ಮಲ್ಲಿ ಹೊಸ ಡೆಂಟಿಸ್ಟ್ ಬಂದಿದ್ದಾರೆ. ಶಿ ಈಸ್ ವೆರಿ ಗುಡ್. ಶಿ ಈಸ್ ಯು ವಿಲ್ ನೋ ವೆನ್ ಯು ಆರ್ ಟಾಕಿಂಗ್ ಟು ಹರ್. ಶಿ ಈಸ್ ರಿಯಲಿ ಎ ವೆರಿ ಗುಡ್ ಡೆಂಟಿಸ್ಟ್ ಆ್ಯಂಡ್ ಆಲ್ಸೋ ವೆರಿ ಪ್ಲೆಸೆಂಟ್. Yes, probably dentist ಅಂತ ಹೇಳಿದಾಗ you think of smiles, and then I think I'm going to continue my That's chat with her. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಾಂದ್ನಿ ಅವರು ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಚಾಂದ್ನಿ, like he said, a pleasant face. Probably for a dentist, everybody is usually scared to go to a dentist because they say dentist can be a little scary, but you don't look like one. So coming to dentistry in general, I mean, before the show when I happened to speak to you, you did say that you like children, and that's one area that you like to focus on. But coming to kids in general as a dentist, what are the various aspects that a child should be informed by parents at home or schools at home when it comes to ensuring good oral hygiene? Yeah, well, we can see that one of the most pleasing or beautiful moments of our life would be when our kids, when they play very joyfully with those cute smiles, right? So, but now we can see that almost all the kids, they do have this tooth decay. And the main cause what we find in it is, like, basically they are the kids. Definitely they will be behind all the candies and all the in-between snacking and all the latest food habits, and they're definitely not gonna go for a brushing their teeth after every meal. So that's what the main problem is behind all these caries. So and also the one other main problem what we find in this kids tooth decay is like that nowadays we can see that almost all the children, they are made to sleep by bottle feeding. So when they're made to sleep by bottle feeding, that's another one of the main cause which is causing the caries. So it's like an advice to the parents that not to make their child sleep by bottle feeding. I mean, after every feeding they just have to brush up their teeth. They have to brush their teeth and then only they have to be made sleep, or else there are high chances of they are highly prone for caries. So that's one thing. And the other thing is that always make it a habit to visit a dentist regularly from the age of 1 year. In fact, from the age of 1 year they have to visit a dentist regularly, because if a tooth decay, suppose if it's there itself, if it's noted initially and if it's treated then and there, it can end up with a normal filling. But if we just wait and if we wait till the condition get more worse, then the kid he may start suffering from pain, and also the treatment procedure which we give to them, and it will be also a bit more tiring and bit more elaborate procedure. So and definitely it's the kids, so they won't be cooperative as the adults. So it's always better with the minimum time or minimum procedure for the kids. So when we delay the tooth decay, as in initially the kid might not be finding any difficulty. It might be just a minimal food lodgement kind of thing. So they'll just rinse the mouth and they've just sort of the difficulty. But if we just wait it like that, again the condition can get worse, and even the procedure we call it as pulpectomy procedure. So which might be a bit painful for the kid and bit tiring too. So the kid might also not be cooperative, and they will find their dentist as a bit scary person, as you told. So we just don't have to wait for that long. And also in some very severe cases we may find it that it will end up in the removal of teeth too. So that's one thing which we have to keep in mind, that we have to make it a practice to visit a dentist regularly. And of course about the chocolates, we just can't say no to chocolates. Even the adults won't accept it. So to kids, no chocolates means that's really harsh on them. So it's like we can't say no to all the chocolates, but especially to the sticky ones. We can find like eclairs and all those sticky chocolates is special no, because it's just stick onto the teeth and it eats. So and also make it a habit that after having every snack, just rinse your mouth thoroughly. Always brushing is advisable, but brushing every time it's not possible. It's not practical. So just make sure that rinse your mouth thoroughly. And then one other thing which to give a special mention is that I think there's always been a false thought that the primary teeth, as in the kids' teeth,
it is gonna it's gonna sooner or later it's gonna go off. So why to take care of those Yes. teeth very special? I mean, why to take care of those teeth this much? So the one important thing is this, that these primary teeth, it plays a very important role in the coming permanent teeth, because these two, they just act as a guide for the permanent teeth to come in place. For example, like if the primary tooth, if it's been if it has to be get removed due to like what to say, due to like a very serious decay which cannot be treated much earlier than it has to go off naturally, then the coming permanent tooth might be coming into place in a slightly deranged manner, or it might come into place like in another place, not in the correct position. So what ends up there is that in future that might end in an orthodontic braces. So why to go for that? It's always better to take a proper care for the primary tooth and make the kids smile beautifully without any pain. Nowadays we can say that in schools too, some kids might be making fun of their tooth decay. Yes. So why to wait for that? We can always approach a dentist and we can get it cleared, and always we have to take the precautionary measures, as in oral hygiene instructions. We have to brush twice daily. That's like in the morning and at night before sleep. And also flossing, make flossing, which we keeps on forgetting. I think in here flossing, I don't think we are often using flossing. So flossing is one other thing which we have to give importance. And well, for the kids, yeah. So more or less, like you said, parents probably play an important role. Yeah, so they that's do. what it is. ಅವರು ಡಾಕ್ಟರ್ ಹೇಳಿದಾಗೇನೆ ಪದೇ ಪದೇ ಖಂಡಿತವಾಗ್ಲೂ ರೆಗ್ಯುಲರ್ಲಿ ತಮ್ಮ ಡೆಂಟಿಸ್ಟ್ನ ಭೇಟಿ ನೀಡ್ತಾ ಇರಿ, ಮಕ್ಕಳನ್ನ ದಂತ ತಪಾಸಣೆ ಮಾಡಿಸ್ತಾ ಇರಿ ಅಂತ ನಮಗೊಂದು ಸೂಚನೆನ ನೀಡ್ಕೊಂಡಿದ್ದಾರೆ. ಸಮಯದ ಅಭಾವದಿಂದ ಪ್ರಾಯಶಃ ಇನ್ನಷ್ಟು ಮಾತುಕತೆಗಳನ್ನು ಇವತ್ತು ಮುಂದುವರ್ಸೋಕ್ಕಾಗಲ್ಲ. ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಡಾಕ್ಟರ್ ಸುಧಾರಾಮ್ ರೈ ಹಾಗೇನೆ ಡಾಕ್ಟರ್ ಶಾನ್ವಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಫಾರ್ ಟೇಕಿಂಗ್ ಪಾರ್ಟ್ ಇನ್ ದ ಶೋ. ಆರೋಗ್ಯವಂತರಾಗಿರಿ, ಸಮಸ್ಯೆಗಳಿದ್ದರೆ ಯಾವತ್ತೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಅಂತ ಹೇಳ್ತಾ, see you next week. ನಮಸ್ಕಾರ. ನಮಸ್ಕಾರ.